ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ರಿಯಲ್ಮಿ ವಾಚ್ ಎಸ್ ಸ್ಮಾರ್ಟ್ ವಾಚ್ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈಗ ಕೆಲವು ದಿನಗಳ ಮುಂಚೆ ಇದೇ ಸ್ಮಾರ್ಟ್ ವಾಚ್ನ ಪ್ರೋ ವೇರಿಯಂಟು ರಿಯಲ್ಮಿ ವಾಚ್ ಎಸ್ ಪ್ರೋ ನಾನು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡಿದ್ದೆ. ಈ ಒಂದು ಸ್ಮಾರ್ಟ್ ವಾಚ್ನ 10,000 ರೂಪಾಯಿಗೆ ಲಾಂಚ್ ಆಗಿತ್ತು. ಆಯಿತಾ, 10,000 ರೂಪಾಯಿಗೆ ಒಂದು ಒಳ್ಳೆಯ ಸ್ಮಾರ್ಟ್ ವಾಚ್ ಇದಾಗಿತ್ತು. ಸೊ ಅದಕ್ಕಿಂತ ಕಡಿಮೆ ಬೆಲೆಗೆ ಈ ಒಂದು ರಿಯಲ್ಮಿ ವಾಚಸ್ಸನ್ನು ಲಾಂಚ್ ಮಾಡಲಾಗಿರುವಂಥದ್ದು. ಆಯಿತಾ, ಕೇವಲ 5,000 ರೂಪಾಯಿಗೆ ಈ ಒಂದು ರಿಯಲ್ಮಿ ವಾಚಸ್ಸನ್ನು ಲಾಂಚ್ ಮಾಡಿದ್ದಾರೆ. ಈ ಒಂದು ಸ್ಮಾರ್ಟ್ ವಾಚನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಿದ್ದೀನಿ, ರಿವ್ಯೂ ಮಾಡ್ತಿದ್ದೀನಿ. ನನಗೆ ಅನಿಸಿದ್ದೇನೆ ಇದ್ರ ಬಗ್ಗೆ ಮತ್ತು ಇವೆರಡರಲ್ಲಿರುವಂಥ ಡಿಫ್ರೆನ್ಸ್ ಏನು, ಇವೆರಡರಲ್ಲಿ ಯಾವ್ದು ತೊಗೊಂಡ್ರೆ ಒಳ್ಳೆಯದು, ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ರಿಯಲ್ಮಿ ವಾಚ್ ಎಸ್ ಅನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿ ಸಿಗ್ತಾ ಇರುವಂಥದ್ದು. ಸೇಮ್ ಈ ಒಂದು ಪ್ರೋ ವೇರಿಯಂಟ್ನ ಬಾಕ್ಸ್ ಏನಿದೆ ಅದೇ ರೀತಿ ಇರುವಂಥದ್ದು ಆಲ್ಮೋಸ್ಟ್. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಓಕೆ ಗಮನಿಸ್ತಾ ಇದ್ದೀರಾ, ಡೈರೆಕ್ಟಾಗಿ ನಿಮಗೆ ಈ ಒಂದು ವಾಚ್ ನೋಡ ಸಿಗ್ತಾ ಇರುವಂಥದ್ದು. ಫಸ್ಟ್ ಲುಕ್ಕಲ್ಲಿ 5,000 ರೂಪಾಯಿಗೆ ಒಂದು ಒಳ್ಳೆ ಕ್ವಾಲಿಟಿಯ ವಾಚ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಪರವಾಗಿಲ್ಲ, ಒಂದು ಲೆವೆಲ್ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ಗಮನಿಸ್ತಾ ಇದ್ದೀರಾ, ನಿಮಗೆ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ವಾರಂಟಿ ಕಾರ್ಡ್ ಎಲ್ಲ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಒಂದು ಚಾರ್ಜಿಂಗ್ ಡಾಕ್ ನಿಮಗೆ ಸಿಗ್ತದೆ. ಇದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಆಗಿರುವಂಥದ್ದು. ಸೊ ಆರಾಮಾಗಿ ಈ ಒಂದು ವಾಚನ್ನು ಚಾರ್ಜ್ ಮಾಡ್ಬೋದು, ಈ ರೀತಿ ಅಂಟ್ಕೊಂಡ್ಬಿಡುತ್ತದು. ಸೊ ಗಮನಿಸ್ತಾ ಇದ್ದೀರಾ. ಸೊ ಇದಿಷ್ಟೇ ಒಂದು ಬಾಕ್ಸ್ ಒಳಗಿರುವಂಥದ್ದು, ಬೇರೆ ಏನೂ ಸಹ ಈ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಒಂದು ವಾಚಿಗೆ ಬಂತು ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಅಂದರೆ 5,000 ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಯಿತಾ, ನಾನು ಅಂದ್ಕೊಂಡೆ ಪ್ಲಾಸ್ಟಿಕ್ ಬಾಡಿ ಇರುತ್ತೆ ಅಂತ. ಇದರಲ್ಲಿರುವಂಥದ್ದು ಮೆಟಾಲಿಕ್ ಬಾಡಿ ಗಮನಿಸ್ತಾ ಇದ್ದೀರಾ. ಮತ್ತು ಬಲ್ಗಡೆ 2 ಬಟನ್ಗಳ ಕೊಟ್ಟಿದ್ದಾರೆ. ಒಂದು ಬಟನ್ನು ಬ್ಯಾಕ್ ಹೋಮ್ ಹೋಗೋದಕ್ಕೆ ಮತ್ತು ಇನ್ನೊಂದು ಶಾರ್ಟ್ಕಟ್ ರೀತಿ ನೀವು ಯೂಸ್ ಮಾಡ್ಕೊಬೋದು. ಮೇಲಿರುವಂಥದ್ದು ಗ್ಲಾಸ್, ಆಯಿತಾ, ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗಲ್ಲ. ನೋಡೋದಕ್ಕೆ ಸೇಮ್ ಪ್ರೋ ವೇರಿಯಂಟ್ ಏನಿದೆ ರಿಯಲ್ಮಿ ವಾಚ್ ಎಸ್ ಪ್ರೋ ಏನಿದೆ ಸೇಮ್ ಅದೇ ಥರ ಕಾಣುತ್ತೆ. ಫುಲ್ ಕಂಪ್ಲೀಟ್ ಆಗಿ ಸ್ಕ್ರೀನ್ ಆಫ್ ಆಗಿದೆ ಅಂತ ಅಂದರೆ. ಇನ್ನು ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು. ನಿಮಗೆ ಹಿಂದ್ಗಡೆ ಒಂದು ಹಾರ್ಟ್ ರೇಟ್ ಸೆನ್ಸಾರು ಮತ್ತು ಚಾರ್ಜಿಂಗ್ ಡಾಕ್ ಸಿಗ್ತದೆ. ಆಯಿತಾ, ಇನ್ನು ಇದನ್ನು ಬಿಟ್ಟರೆ ಈ ಒಂದು ವಾಚ್ನ ಬೆಲ್ಟಿಗೆ ಬಂತು ಅಂತಂದರೆ ತುಂಬ ಇಷ್ಟ ಆದಂಥ ವಿಷಯನಪ್ಪ ಅಂತಂದರೆ ಈ ಒಂದು ವಾಚ್ನ ಬೆಲ್ಟ್ ಆಗಿರ್ಬೋದು ಮತ್ತು ಈ ಒಂದು ರಿಯಲ್ಮಿ ವಾಚಸ್ ಪ್ರೋನ ಬೆಲ್ಟ್ ಆಗಿರ್ಬೋದು, ಎರಡು ಕೂಡ ಸೇಮ್ ಇರುವಂಥದ್ದು. ನೀವೆರಡನ್ನೂ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಬೋದು. ಒಂದು ಬೆಲ್ಟನ್ನು ತೊಗೊಂಡ್ರಿ ಅಂತ ಇನ್ನೊಂದಕ್ಕೆ ಹಾಕೊಬೋದು. ಸೊ ತುಂಬ ಒಳ್ಳೆಯ ವಿಷಯ. ಆಯಿತಾ, ಸೊ ಯೂನಿವರ್ಸಲ್ ಬೆಲ್ಟ್ ರೀತಿ ಮಾಡಿದ್ದಾರೆ. ಬೆಲ್ಟ್ನ ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಮಿಲರ್ ಕ್ವಾಲಿಟಿ ಏನು ಎಸ್ ಪ್ರೋಲಿತ್ತಲ್ವ, ಸಿಮಿಲರ್ ಕ್ವಾಲಿಟಿಯ ಬೆಲ್ಟ್ ಇದಾಗಿರುವಂಥದ್ದು. ಕೈಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕ್ಲಾಸಿಕ್ ಬೆಲ್ಟು. ಸ್ಟ್ರಾಪನ್ನು ಗಮನಿಸ್ತಾ ಇದ್ದೀರಾ. ಸೊ ಒಂದು ಒಳ್ಳೆ ವಿಷಯ, ಒಳ್ಳೆ ಕ್ವಾಲಿಟಿಯ ಬೆಲ್ಟ್ ಇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ತುಂಬ ಚೆನ್ನಾಗಿದೆ ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಪ್ರೋ ವೇರಿಯಂಟಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಡಿಸ್ಪ್ಲೇ ಸೈಜ್ ಸ್ವಲ್ಪ ಕಡಿಮೆ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ವಾಚಲ್ಲಿ 1.3 ಇಂಚಿನ ರೌಂಡ್ ಡಿಸ್ಪ್ಲೇ ಇರುವಂಥದ್ದು. ಇದರಲ್ಲಿರುವಂಥ ಡಿಸ್ಪ್ಲೇ TFT ಡಿಸ್ಪ್ಲೇ. ಆಯಿತಾ, ಸೊ ಇದರಲ್ಲಿರುವಂಥ ರೆಸಲ್ಯೂಷನ್ ಬಂದ್ಬಿಟ್ಟು 360x360 ರೆಸಲ್ಯೂಷನ್ನು, ಒಂದು ಒಳ್ಳೆ ರೆಸಲ್ಯೂಷನ್ನು. ಬಟ್ ಇದರಲ್ಲಿ TFT ಡಿಸ್ಪ್ಲೇ ಇದೆ. ಆದರೆ ಪ್ರೋ ವೇರಿಯಂಟಲ್ಲಿ ನಿಮಗೆ ಅಮೋಲೆಡ್ ಡಿಸ್ಪ್ಲೇ ಇತ್ತು. ಆಯಿತಾ, ಅದರಲ್ಲಿ ಸಖತ್ ಡಿಸ್ಪ್ಲೇ ಇತ್ತು. ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ಗ್ರೇಡ್ ಅಂತ ಅನ್ಬೋದು. ಆದರೆ ಈ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಬ್ರೈಟ್ನೆಸ್ ಏನಿದೆ ಆ ಒಂದು ಪ್ರೋ ವೇರಿಯಂಟ್ಗಿಂತ ಚೆನ್ನಾಗಿದೆ ಇದು ಬ್ರೈಟ್ನೆಸ್. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ರೆಸಲ್ಯೂಷನ್ ತುಂಬ ಚೆನ್ನಾಗಿದೆ, ಪಿಕ್ಸೆಲ್ ಅಂತೂ ಕಾಣೋದೇ ಇಲ್ಲ. ಸೊ ಡಿಸ್ಪ್ಲೇ ಒಂದು ಲೆವೆಲ್ಗೆ ಇಂಪ್ರೆಸಿವ್ ಆಗಿದೆ ಈ ಒಂದು ಪ್ರೈಸ್ ರೇಂಜಿಗೆ. ಇನ್ನು ಈ ಒಂದು ವಾಚ್ ಏನಿದೆ ಇದನ್ನು ನಾವು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನಲ್ಲಿ ಸ್ಟ್ಯಾಟಿಸ್ಟಿಕ್ಸನ್ನು ಎಷ್ಟೊತ್ತು ಮಲ್ಕೊಂಡಿದ್ದೀವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ದೀವಿ, ಎಷ್ಟು ಓಡಾಡಿದ್ದೀವಿ, ಪ್ರತಿಯೊಂದನ್ನು ಕೂಡ ಅಲ್ಲಿ ಮಾನಿಟರ್ ಮಾಡ್ಬೋದು. ಜೊತೆಗೆ ವಾಚ್ ಫೇಸಸ್ನ ಕೂಡ ನಾವು ಚೇಂಜ್ ಮಾಡ್ಕೊಬೋದು. ತುಂಬ ವಾಚ್ ಫೇಸಸ್ ಇದೆ ಗಮನಿಸ್ತಾ ಇದ್ದೀರಾ. ಜೊತೆಗೆ ನಿಮ್ಮದೇ ಯಾರಾದರೂ ಒಂದು ಫೋಟೋನ ಕೂಡ ನೀವು ಆ ಒಂದು ವಾಚ್ ಫೇಸಿಗೆ ಆ್ಯಡ್ ಮಾಡ್ಬೋದು. ಆ ಒಂದು ಫೀಚರ್ಸ್ ಇರುವಂಥದ್ದು ತುಂಬ ಇಂಪ್ರೆಸಿವ್ ಆಗಿದೆ. ಮತ್ತು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ನು ಸ್ಮಾರ್ಟ್ ವಾಚಿಗೆ ಅಂತ ನನಗನ್ನಿಸ್ತಾ ಇದೆ. ಇದನ್ನು ಬಿಟ್ಟರೆ ಈ ಒಂದು ಸ್ಮಾರ್ಟ್ ವಾಚ್ನ ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ತುಂಬ ಬೇಗ ಕನೆಕ್ಟ್ ಆಗುತ್ತೆ ಮತ್ತು ಕನೆಕ್ಟಿವಿಟಿ ಇಶ್ಯೂ ನಾನಂತೂ ಫೇಸ್ ಮಾಡಿದೆ. ಸ್ವಲ್ಪ ಜಾಸ್ತಿ ದೂರ ಇದ್ದೀರಾ ಅಂದರೂ ಸಹ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಜೊತೆಗೆ ಒಂದು ಸ್ಮಾರ್ಟ್ ವಾಚ್ ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿರುವಂಥದ್ದು. IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ನ ಜೊತೆ ಈ ಒಂದು ಸ್ಮಾರ್ಟ್ ವಾಚ್ ಬರ್ತದೆ. ತುಂಬ ಒಳ್ಳೆಯ ವಿಷಯ. ನೀವು ಇದನ್ನು ನೀರಿಗೆ ಬೇಕಾದ್ರೆ ಅದ್ಬೋದು, ಹಾಕೊಂಬಿಟ್ಟು ಸ್ನಾನ ಬೇಕಾದ್ರೂ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಇನ್ನು ಇದಾದ ನಂತರ ಈ ಒಂದು ಸ್ಮಾರ್ಟ್ ವಾಚ್ನ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ 390 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ನೀವು ಒಂದ್ಸಲ ಚಾರ್ಜ್ ಮಾಡಿದ್ರಿ ಅಂತಂದರೆ ಈ ಒಂದು ಸ್ಮಾರ್ಟ್ ವಾಚ್ 15 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. 15 ದಿನ ಅಂತಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಮಾರ್ಟ್ ವಾಚಿಗೆ 15 ದಿನ ಅಂತಂದರೆ ಸೂಪರ್ ವಿಷಯ. ನೀವು ಕಂಟಿನ್ಯೂಸ್ ಆಗಿ ಹಾರ್ಟ್ ರೇಟ್ ಮಾನಿಟ್ರನ್ನ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೂ ಕೂಡ ಈ ಒಂದು ಸ್ಮಾರ್ಟ್ ವಾಚು
15 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡುತ್ತೆ. ಸೊ ಸೂಪರ್ ಬ್ಯಾಟ್ರಿ ಬ್ಯಾಕಪ್ಪು, ಇದು ಇಂಪ್ರೆಸಿವ್ ಅಂತ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜಿಗೆ. 5,000 ರೂಪಾಯಿಗೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್. ಇದನ್ನು ಬಿಟ್ಟರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ, ಪ್ರತಿಯೊಂದು ಸ್ಮಾರ್ಟ್ ಬ್ಯಾಂಡು ಸ್ಮಾರ್ಟ್ ವಾಚಲ್ಲಿರೋ ರೀತಿ ಹಾರ್ಟ್ ರೇಟ್ ಮಾನಿಟರ್ ಇದೆ, ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು ಆಯಿತಾ, ತುಂಬ ಆ್ಯಕ್ಯುರೇಟ್ ಆಗಿದೆ. ಸಿಮ್ಲರ್ ಈ ಒಂದು ಪ್ರೋ ವೇರಿಯಂಟ್ ಏನಿದೆ ಅದರಲ್ಲಿ ಎಷ್ಟು ಆ್ಯಕ್ಯುರೇಟ್ ಆಗಿದೆಯೋ ಇದರಲ್ಲೂ ಕೂಡ ಅಷ್ಟೇ ಆ್ಯಕ್ಯುರೇಟ್ ಆಗಿರುವಂಥದ್ದು. ಜೊತೆಗೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ಬ್ಲಡ್ ಆಕ್ಸಿಮೀಟರ್ ಸಹ ಇರುವಂಥದ್ದು, ನಿಮ್ಮ ಬ್ಲಡ್ಡಲ್ಲಿರುವಂಥ ಆಕ್ಸಿಜನ್ ಲೆವೆಲ್ನ ಕೂಡ ಇದು ಮೆಜರ್ ಮಾಡುತ್ತೆ. ಇದು ಹೆವಿ ಆ್ಯಕ್ಯುರೇಟ್ ಅಂತ ಅನ್ನಲ್ಲ ಆಯಿತಾ, ಇದನ್ನು ಮೆಡಿಕಲ್ ಎಕ್ವಿಪ್ಮೆಂಟ್ ರೀತಿ ಯೂಸ್ ಮಾಡಿ ಅಂತ ಅವರು ಕೂಡ ಸಜೆಸ್ಟ್ ಮಾಡಲ್ಲ. ಬಟ್ ತೋರಿಸುತ್ತೆ ಒಂದು ಲೆವೆಲ್ಗೆ ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಒಂದು ಲೆವೆಲಿಗೆ ನನಗನ್ನಿಸ್ತಾ ಓಕೆ ಪರವಾಗಿಲ್ಲ, ಎಮರ್ಜೆನ್ಸಿಗೆ ನಡೆಯುತ್ತೆ ಅಂತ ಅನ್ನಿಸ್ತು. ಇದನ್ನು ಬಿಟ್ಟರೆ ಈ ಒಂದು ಸ್ಮಾರ್ಟ್ ವಾಚಲ್ಲಿ ನಿಮಗೆ ಅಲಾರಾಮ್ ಇರುವಂಥದ್ದು, ಆಬ್ವಿಯಸ್ಲಿ ಆಲ್ಮೋಸ್ಟ್ ಫಿಟ್ನೆಸ್ ಬ್ಯಾಂಡಲ್ಲೂ ಕೂಡ ಅಲಾರಾಮ್ ಇರುತ್ತೆ. ಮತ್ತು ಈ ಒಂದು ಸ್ಮಾರ್ಟ್ ವಾಚಲ್ಲೇ ಪ್ರತಿಯೊಂದು ರೆಕಾರ್ಡ್ಸ್ಗಳನ್ನು ಎಷ್ಟು ರನ್ ಮಾಡಿದರೆ ಸ್ಟ್ಯಾಟಿಸ್ಟಿಕ್ಸ್, ನೆನ್ನೆದು ಮೊನ್ನೆದು ವಾರದ ರೆಕಾರ್ಡ್ಸ್ ಅದನ್ನೆಲ್ಲ ಇದರಲ್ಲೇ ನೋಡ್ಬೋದು, ಒಂದು ಒಳ್ಳೆ ವಿಷಯ. ಜೊತೆಗೆ ಸುಮಾರು 16 ವರ್ಕೌಟ್ಗಳನ್ನು ಇದರಲ್ಲಿ ಫೀಡ್ ಮಾಡಿರುವಂಥದ್ದು ಮುಂಚೆನೇ. ಸೊ ರನ್ನಿಂಗು, ಥ್ರೆಡ್ಮಿಲ್ ಏನಾರು ಮಾಡ್ತಾಯಿದ್ದೀರಾ ಅಂತಂದರೆ, ಸ್ವಿಮ್ಮಿಂಗ್ ಮಾಡ್ತಿದ್ದೀರಾ ಅಂದರೂ ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ವೆದರ್ ನೋಡ್ಬೋದು ಇದರಲ್ಲಿ. ಮತ್ತು ಮ್ಯೂಸಿಕ್ ಕಂಟ್ರೋಲ್ ಸಹ ಇದೆ, ಇಲ್ಲೇ ನಾವು ಮ್ಯೂಸಿಕನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ವಾಲ್ಯೂಮನ್ನು ಇಲ್ಲೇ ನಾವು ಕಂಟ್ರೋಲ್ ಮಾಡ್ಬೋದು, ಒಳ್ಳೆಯ ವಿಷಯ. ಜೊತೆಗೆ ಸ್ಲೀಪ್ ಮಾನಿಟರ್ ಕೂಡ ಇದೆ. ಆಲ್ಮೋಸ್ಟ್ ಪ್ರತಿಯೊಂದು ಫಿಟ್ನೆಸ್ ಬ್ಯಾಂಡು ಈಗ ರೀಸೆಂಟಾಗಿ ಬರ್ತಿರೋಂಥ ಫಿಟ್ನೆಸ್ ಬ್ಯಾಂಡ್ ಸ್ಮಾರ್ಟ್ ವಾಚ್ ಇದೆಲ್ಲ ಇದ್ದೇ ಇರುತ್ತೆ. ಸೊ ಅದು ಕೂಡ ಇದೆ. ಮತ್ತು ಕ್ಯಾಮರಾ ಕಂಟ್ರೋಲ್ ಸಹ ಇದೆ. ಸೊ ಸೂಪರ್ ವಿಷಯ. ಓವರಾಲ್ ಇದೊಂಥರ ಸೆಮಿ ಸ್ಮಾರ್ಟ್ ವಾಚ್ ಇದೆ, ಕಂಪ್ಲೀಟ್ಲಿ ಫುಲ್ಲಿ ಸ್ಮಾರ್ಟ್ ವಾಚ್. ಇದರಲ್ಲಿ ಯಾವುದೇ ಒಂದು ಮೈಕ್ರೋಫೋನ್ ಇಲ್ಲ. ನೀವು ಕಾಲ್ ಬಂತು ಅಂತಂದರೆ ಇದರಲ್ಲಿ ನಾವು ರಿಜೆಕ್ಟ್ ಮಾಡ್ಬೋದು, ಮೆಸೇಜ್ ಬಂತು ಅಂದರೆ ನೋಡ್ಬೋದು, ಅಂದ್ಬಿಟ್ರೆ ಇದರಲ್ಲಿ ರಿಪ್ಲೈ ಮಾಡೋದಾಗಲಿ ಇದರಲ್ಲೇ ನಾವು ರಿಸೀವ್ ಮಾಡಿ ಮಾತಾಡೋದಕ್ಕೆ ಆಗೋದಿಲ್ಲ ಆಯಿತಾ. ಇದರಲ್ಲಿ ಮೈಕ್ರೋಫೋನ್ ಆಬ್ವಿಯಸ್ಲಿ ಇಲ್ಲವೇ ಇಲ್ಲ. ಸೊ ಸೆಮಿ ಸ್ಮಾರ್ಟ್ ವಾಚ್ಗೆ ಯೂಶ್ವಲಿ ಈ ಪ್ರೈಸಂಜಲ್ಲಿ 5,000 ರೂಪಾಯಿ ಪ್ರೈಸಂಜಲ್ಲಿ ನನಗನ್ನಿಸ್ದಂಗೆ ಯಾವುದ್ರಲ್ಲೂ ಕೂಡ ಮೈಕ್ರೋಫೋನ್ ಇರಲ್ಲ. ಇರ್ತವೆ ಯಾವುದೋ ಚೈನೀಸ್ದು ಕೆಲವೊಂದು ಬ್ರ್ಯಾಂಡ್ಗಳದ್ದು ಇರ್ತವೆ ಆಯಿತಾ ಕೆಲವೊಂದು. ಬಟ್ ಇದರಲ್ಲಿ ಯೂಶ್ವಲಿ ಒಂದು ಒಳ್ಳೆಯ ಸ್ಮಾರ್ಟ್ ವಾಚ್ ಅಂದರೆ ಯೂಶ್ವಲಿ ಈ ಪ್ರೈಸ್ ಅಂದರೆ ಅದು ಕೂಡ ಮೈಕ್ರೋಫೋನ್ ನೀಡೋದಿಲ್ಲ, ಇದರಲ್ಲೂ ಇಲ್ಲ. ಇದರಲ್ಲಿ ನಿಮ್ಮ ಪ್ರತಿಯೊಂದು ನೋಟಿಫಿಕೇಷನ್ ಬೇಕಾದ್ರೆ ಆನ್ ಮಾಡ್ಕೊಬೋದು. ವಾಟ್ಸಪ್ಪು, ನಾರ್ಮಲ್ ಮೆಸೇಜು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಯಾವ ನೋಟಿಫಿಕೇಷನ್ ಬೇಕಾದರೂ ಆನ್ ಮಾಡ್ಕೊಬೋದು. ಒಟ್ಟಿಗೆ ನೋಡ್ಬೋದು ಏನು ಮೆಸೇಜ್ ಬಂದಿದೆ ಅಂತ ಕ್ಲಿಕ್ ಮಾಡಿ ನೋಡ್ಬೋದು. ಅಂದ್ಬಿಟ್ರೆ ಏನು ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ಓವರಾಲ್ ಈ ಒಂದು ಸ್ಮಾರ್ಟ್ ವಾಚ್ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಆಪ್ಷನಾಗಿ ನೀವು ಇಟ್ಕೊಬೋದು ಆಯಿತಾ. ನನಗನ್ನಿಸ್ದಂಗೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ. ನನಗನ್ನಿಸ್ತಂಗೆ ಈ ಕ್ವಾಲಿಟಿ ಈ ಪ್ರೈಸ್ ರೇಂಜಲ್ಲಿ ಇರುತ್ತೆ. ಈ ಕ್ವಾಲಿಟಿ ಹೊಂದಿರುವಂಥ ಸ್ಮಾರ್ಟ್ ವಾಚ್ಗಳು ಸಿಗ್ತವೆ. ಬಟ್ ರಿಯಲ್ಮಿ ಬ್ರ್ಯಾಂಡಿಂಗ್ನ ಜೊತೆ ನನಗೆ ಅನ್ನಿಸ್ದಂಗೆ 5,000 ರೂಪಾಯಿ ಆರಾಮಾಗಿ ಕೊಡ್ಬೋದು. ಯಾವುದಾದ್ರು ಸೇಲ್ ಟೈಮಲ್ಲಿ ತೊಗೊಳ್ಳಿ, ನನಗೆ ಅನ್ನಿಸ್ತಂಗೆ ಇನ್ನೂ ಕಡಿಮೆ ಆಗ್ಬೋದು. ಸೊ 5,000 ರೂಪಾಯಿಗೆ ಪರವಾಗಿಲ್ಲ, ಒಂದು ಆಪ್ಷನಾಗಿ ಇಟ್ಕೊಬೋದು. ನನಗೆ ಈ ಎರಡು ಸ್ಮಾರ್ಟ್ ವಾಚಲ್ಲಿ ಡಿಫ್ರೆನ್ಸ್ ಹೆಂಗಪ್ಪ ಕಾಣಿಸಿದೆ ಅಂತಂದರೆ, ಪ್ರೋ ವೇರಿಯಂಟಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಸ್ನ್ಯಾಪಿ ಆಗಿದೆ, ಸ್ಮೂತಾಗಿ ಈ ಒಂದು ನ್ಯಾವಿಗೇಟ್ ಮಾಡ್ಬೋದಾಯ್ತಾ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಪಟ್ ಅಂತ ಇದಾಗ್ಬಿಡುತ್ತೆ. ಅಂದರೆ ಇದರಲ್ಲಿ ನನಗೆ ಅನ್ನಿಸ್ತಂಗೆ ಸ್ವಲ್ಪ ಪ್ರೊಸೆಸರ್ ಪವರ್ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಕೋತೀನಿ ಆಯಿತಾ. ಸೊ ಇದಕ್ಕೆ ತಕ್ಕಂಗೆ ಬೆಲೆಗೆ ತಕ್ಕಂಗೆ ಮಾಡಿದ್ದಾರೆ ಆಯಿತಾ. ಸೊ ಇದರಲ್ಲಿ ತುಂಬ ಸ್ಮೂತ್, ಒಂಥರ ಮೊಬೈಲ್ ಯೂಸ್ ಮಾಡ್ದಂಗೆ ಆಗುತ್ತೆ ಇದರಲ್ಲಿ. ಬಟ್ ಇದರಲ್ಲಿ ಒಂದು ಸ್ವಲ್ಪ ಹಂಗೆ ಸ್ನ್ಯಾಪಿ ಆಗಿದೆ ತುಂಬ ಅಂತ ಅನ್ನಿಸ್ತು ನನಗೆ. ಅದನ್ನು ಬಿಟ್ಟರೆ ಯೂಸರ್ ಇಂಟರ್ಫೇಸ್ ಸಿಮಿಲರ್ ಇರುವಂಥದ್ದು, ಪ್ರೋ ವೇರಿಯಂಟಿಗೆ ಕಂಪೇರ್ ಮಾಡಿದ್ರೆ ಸಿಮಿಲರ್ ಯೂಸರ್ ಇಂಟರ್ಫೇಸ್ ಇದೆ. ಸೊ ಅದಷ್ಟೇ ನಂಗೆ ಡಿಫ್ರೆನ್ಸ್ ಅನಿಸಿದ್ದು ಆಯಿತಾ. ಡಿಸ್ಪ್ಲೇ ಅದರಲ್ಲಿ ತುಂಬ ಚೆನ್ನಾಗಿದೆ, ಅಮೋಲೆಡ್ ಡಿಸ್ಪ್ಲೇ ಇದರಲ್ಲಿ TFT ಡಿಸ್ಪ್ಲೇ. ಮತ್ತು ಇದರಲ್ಲಿ GPS ಇಲ್ಲ, ಅದರಲ್ಲಿ GPS ಇದೆ ಇದರಲ್ಲಿ. ಸೊ ಇದಿಷ್ಟೇ ಮೇಜರ್ ಡಿಫ್ರೆನ್ಸ್ ಆಯಿತಾ. ಸೊ ಹೀಗೆ. ಸೊ ನಿಮಗೆ ಈ ಒಂದು ವಾಚ್ ಏನು ಅನ್ನಿಸ್ತು? ನಿಮ್ಮ ಬೆಲೆಗೆ ತಕ್ಕಂಗಿದೆಯಾ? ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ನನಗೇನೋ ಒಂದು ಆಪ್ಷನ್ ಇಟ್ಕೊಬೋದು ಅಂತ ಅನ್ನಿಸ್ತಿದ್ದು ನನ್ನ ಒಪಿನಿಯನ್ ಈ ಒಂದು ಸ್ಮಾರ್ಟ್ ವಾಚ್ನ ಬಗ್ಗೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೇರೋಣ.